ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಾಕ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ, ಇವತ್ತು ನಾನು ನಿಮ್ಗೆ ನನ್ನ ಹೇರ್ ಕಟ್ ಮಾಡೋದು ತೋರಿಸ್ತೀನಿ ನೋಡ್ರಿ. ನಾ ಮನ್ಯಾಗ ಹೇರ್ ಕಟ್ ಮಾಡ್ತೀನಿ. ಪಾರ್ಲರ್ಗೆ ಗಿರ್ಲರ್ಗೆ ಯಾವತ್ತೂ ಹೋಗೋದು ಇಲ್ಲ. ನನ್ನ ಹೇರ್ ಕಟ್ 2 ತಿಂಗಳಿಗೆ ಒಂದು ಸಲ 3 ತಿಂಗಳಿಗೆ ಒಂದು ಸಲ ಕಟ್ ಮಾಡ್ಕೊತಿರ್ತೀನಿ. ಅಂದ್ರೇ ಕೂದಲು ಬೆಳಿತಾವೆ ಚೆಂದಾಗೆ. ಅದಕ್ಕೆ ಇವತ್ತು ಕಟ್ ಮಾಡಾಕತ್ತೀನಿ. ನಿಮಗೂ ಯಾರ್ಯಾರಿಗೆ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ, ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಾಕತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಫಸ್ಟ್ ಈ ರೀತಿ ನಡುವು ಬೆತ್ತಲ್ಲಿ ತಗೋಬೇಕು. ಆಮೇಲೆ ಇಲ್ಲಿ ಸ್ಟ್ರೈಟಾಗಿ 2 ಕಡೆ ಚೆನ್ನಾಗಿ ತಗೋಬೇಕು. ನಿಮಗೆ ಬರಲಿಲ್ಲ ಅಂದರೆ ಇನ್ನೊಬ್ರ ಕೈಲೇ ಮಾಡಿಸ್ಕೊಳ್ರಿ ಚೆಂದಾಗೆ. ಬಂದರೆ ಟ್ರೈ ಮಾಡಿರಿ. ಸ್ವಲ್ಪ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಸ್ವಲ್ಪ ಮಾಡಿದರೆ ಬರ್ತೈತಿ. ಸೀದಾ ಬಿತ್ತಿಲ್ಲ, ಗೊತ್ತಾಗಂಗಿಲ್ಲ ಹಿಂದಿಂದು. ಚೆನ್ನಾಗಿ ತಗೋಬೇಕು 2 ಸೈಡ್. ಇದು ಒಂದಷ್ಟು ಜನ ಕಮೆಂಟ್ ಹಾಕಿದ್ರು, ಹೇರ್ ಕಟ್ ಮಾಡೋದು ತೋರಿಸ್ರಿ ಅಕ್ಕ, ನೀವು ಮನೆಯಾಗ ಹೆಂಗೆ ಮಾಡ್ಕೊತೀರಿ ಅಂತೇಳಿ. ಅದಕ್ಕೆ ಮಾಡ್ಕೊಳಕತ್ತಿದ್ದೆ. ಹೆಂಗಿದ್ರು ಅವ್ರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಇದೊಂದು ಸ್ಮಾಲ್ ವಿಡಿಯೋ. ನೋಡಿರಿ, ಮೆಹಂದಿ ಹಚ್ಚಿದಕ್ಕೆ ಕೂದಲು ಎಷ್ಟು ಕೆಂಪಾಗ್ಯಾವ ನೋಡಿರಿ. ನೀವೇ ನೋಡಿ ಚೆಕ್ ಮಾಡಿರಿ, ಎಷ್ಟು ಕಪ್ಪಾಗ್ಯಾವ ನೋಡಿರಿ. ಅದು ಹೇರ್ ಪ್ಯಾಕ್ ಭಾಳ ಯೂಸ್ ಆಗ್ತೈತಿ. ಯೂಸ್ ಮಾಡಿ ನೋಡಿರಿ, ಆಮೇಲೆ ನಿಮಗೆ ಗೊತ್ತಾಗ್ತೈತಿ. ಎಲ್ಲದಕ್ಕೂ ಒಳ್ಳೆಯದು ಮೆಹಂದಿ ಪ್ಯಾಕ್. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿರಿ, ಹೋಗಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನೋಡಬೇಡ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿರಿ. ನೋಡಿರಿ, ಸರಿಯಾಗಿ ಎಲ್ಲ ತೊಡಕೆಲ್ಲ ಬಿಡಿಸ್ಕೋಬೇಕು. ಸ್ಟ್ರೇಟ್ನರ್ ಇದ್ರೆ ಸ್ಟ್ರೇಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ರಿ, ಇನ್ನೂ ಚಲೋ ಬರ್ತಾವೆ. ನನ್ನ ಕಡೆ ಇಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಒಂದೆರಡು ಸಲ ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬೋದು, ಆಮೇಲೆ ರೂಢಿ ಆಗೋಂಗಿಲ್ಲ, ಕರೆಕ್ಟಾಗಿ ಬರ್ತಾವೆ. ಇದು ಉದ್ದ ಕೂದಲಿದ್ರೆ ಇವನ್ನ ಎಷ್ಟು ರಬ್ಬರ್ ಹಾಕೋದು ದೊಡ್ಡ ಪ್ರಾಬ್ಲಮ್. ಇದೇ ಬರ್ತೈತೆ ನನಗೆ, ಮತ್ತೇನಿಲ್ಲ. ಕೂದಲ ಕಟ್ ಮಾಡ್ಬೇಕಾದ್ರೆ ಪ್ರತಿ ಸಲ ನಾನೇ ಮಾಡ್ಕೊತೀನಿ, ಎಲ್ಲಿ ಕೆಲಸ ಮಾಡಿಸ್ಕೊಳಂಗಿಲ್ಲ, ನಾನೇ ಮಾಡ್ಕೊತೀನಿ. ರಬ್ಬರ್ ಹಾಕಬೇಕು ಈ ರೀತಿ. ಮನೆಯಾಗ ಯಾರು ಅಕ್ಕ ತಂಗಿ ಅದು ಇದ್ರೆ ಬೆಟರ್ ಮಾಡ್ತಾರೆ ಅವರು. ಊರಾಗಿದ್ರೆ ನಮ್ಮ ಅಕ್ಕ ಅವರು ಇದ್ರೆ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಾವು ಇಷ್ಟು ಕಷ್ಟಪಡೋದೇನು ಅವಶ್ಯಕತೆ ಇರೋಂಗಿಲ್ಲ, ಈಸಿಯಾಗಿ ಮಾಡಿಸ್ಕೊಂಡ್ಬಿಡ್ತೀವಿ. ಯಾರೂ ಇಲ್ಲ ಅಂದಾಗ ಅನಿವಾರ್ಯ ನಾವೇ ಮಾಡ್ಕೋಬೇಕಾಗುತ್ತಾ, ಅದಕ್ಕೆ. ಇಲ್ಲ, ಸ್ವಲ್ಪ ಲೂಸ್ ಆಯಿತು.
ಕೂದಲ ಹೆಂಗೆ ಕಟ್ ಮಾಡ್ತೀರಿ ಹೆಂಗೆ ಬೀಳ್ತಾವೆ. ಕೂದಲ ಕಟ್ ಮಾಡಬೇಕು, 1-2 ಇಂಚರ ಕಟ್ ಮಾಡಬೇಕು. ಸ್ಟ್ರೇಟ್ ತಗೋಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಕೆಲವೊಬ್ರು ಕೂದಲ ಸ್ವಲ್ಪ ಅದಾವು ಕಟ್ ಮಾಡಿದ್ರೆ ಅದಿಷ್ಟು ಒಂದು ಮಾಡಂಗೇ ಇಲ್ಲ. ಹಂಗೆ ಮಾಡಬೇಡ್ರಿ, ಮಾಡಿಕೊಡ್ರಿ ಬರ್ತಾವೆ. ಸ್ವಲ್ಪ ಮಾಡಿರಿ, 1 ಇಂಚ್ 2 ಇಂಚ್ ಅಷ್ಟು. ಇವತ್ತು ಬುಧವಾರ, ಅದಕ್ಕೆ ಮಾಡಕ್ಕೆ ಅಂತಿರ್ತಾರಲ್ಲ, ಬುಧವಾರ ದಿವಸ ಮಾಡಿದ್ರೆ ಮಸ್ತ್ ಬರ್ತಾವೆ ಅಂಥೇಳಿ. ಅದೇನಿಲ್ಲ, ವಾರಗಿರ ಏನು ಹಿಡಿಯಂಗಿಲ್ಲ ನಾವು. ಇವತ್ತು ಮಾಡಬೇಕು ಅಂತ ಅನಿಸ್ತು. ಮೊನ್ನೆಯಿಂದನೇ ಅಂದ್ಕೊಂಡು ವಿಡಿಯೋ ಮಾಡಬೇಕು ಅಂಥೇಳಿ ಆಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡಬೇಕು ಅಂತ ಮಾಡಕತ್ತೀನಿ ನೋಡ್ರಿ. ಜಾಸ್ತಿ ಇಲ್ಲ, ಸ್ವಲ್ಪ ತೆಗಿತೀನಿ. ಮೊನ್ನೆ 1-2 ತಿಂಗಳಿಂದ ಮಾಡಿದ್ದೆ ನಾನು. ಮಾಡ್ತಿರ್ತೀನಲ್ಲ ಅವಾಗ ಅಷ್ಟು ಚೂಪ್ ಬರುತ್ತನ ಬಿಡಂಗಿಲ್ಲ ನಾನು. ನೋಡಿರಿ, ಇಷ್ಟು ಕೂದಲು ತೆಗೆದೆ ನಾನು. 3 ಇಂಚ್ ಅಷ್ಟದ. ಇಡಾಕ ಬರಂಗಿಲ್ಲ. ಜಾಡು ಆಗೈತಿ, ಜಾಡು. ಎಷ್ಟು ನೋಡ್ರಿ, ನೋಡೋದು ಹೆಂಗೆ. ಇವು ರಬ್ಬರ್ ನೋಡ್ರಿ, ಹಳೇ ಕಾಲದ ರಬ್ಬರ್, ಡಿಸ್ಕೋ ರಬ್ಬರ್ ಅಂತಾರಲ್ಲ ಅವು. ಫಿಟ್ ಆಗಿಬಿಟ್ಟಿನಿ. ಇದು ಒಂದು ಫಿಟ್ ಆಗೈತಿ. ಶಾರ್ಟ್ ಇದ್ದವ್ರು ಹೆಂಗೆ ಬೇಕಂಗೆ ಮಾಡ್ಕೋಬೋದು. ನಾವೇನಿದ್ರು ಸ್ಟ್ರೈಟೇ ಮಾಡ್ಕೊಳ್ಳೋದು. ನೋಡಿ,
ನೋಡಿದ್ರಲ್ಲ ಹೇರ್ ಕಟ್ ಮಾಡೋದು ಹೆಂಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.